ಶುಭ ಶಕುನ. ಕುಂತಿ ತಾನು ಒಳಗೆ ಹೋಗಿದ್ದಾಳೆ. ಏನಾಯಿತು? ಇಲ್ಲ, ಹೀಗೊಬ್ಬ ಮನುಷ್ಯ ಬೇಕಾಗಿದ್ದಾನೆ, ನನ್ನ ಮಗ ಹೋಗ್ತಾನೆ ಅಂತೂ ಕುಂತಿ. ಈ ಬ್ರಾಹ್ಮಣ ಅಂದ, ಇದ್ಯಾವ್ದು ನೀವು ಪಾಪ ಬಾಡಿಗೆಗಿರಕ್ಕೆ ಅಂತ ಬಂದ್ರೆ ನಿಮ್ಮ ಮಗನ್ ರಾಕ್ಷಸನ್ ಬಾಯಿಗೆ ಕೊಡೋಟ್ಟು ಕಟುಕ ನಾನಲ್ಲ. ಕುಂತಿ ಅಂದ್ಲು, ಇಲ್ಲ ಇಲ್ಲ, ನನ್ನ ಮಗ ರಾಕ್ಷಸನ್ ಕೊಂದು ಬರ್ತಾನೆ. ಅಲ್ಲ, ಅದು ಹೇಗೆ? ಅವಳಂದ್ಲು, ಇಲ್ಲ, ನನ್ನ ಮಗಂಗೊಂದಿಷ್ಟು ಮಂತ್ರಗಳು ಗೊತ್ತಿದೆ, ಹಾಗಾಗಿ ಆ ಮಂತ್ರ ಬಲದಿಂದ ರಾಕ್ಷಸನನ್ನ ಸಂಹಾರ ಮಾಡಿ ಬರ್ತಾನೆ, ಏನು ಯೋಚನೆ ಮಾಡಬೇಡಿ ಅಂತ ಹೇಳಿ ಭೀಮಸೇನ ದೇವರ ಬಳಿ ಬಂದು ಹೇಳಿದ್ದಾಳು ತಾನು. ಹೀಗೆ ನಾಳೆ ಬಕಾಸುರನ ಹತ್ರ ಒಬ್ಬೆ ಭೀಮಸೇನ ದೇವರಿಗೆ ಏನು ಖುಷಿ, ಚಪ್ಪಾಳೆ ತಟ್ಟಿದ್ರಂತೆ, ಭಾರಿ ಸಂತೋಷ, ಭಾರಿ ಸಂತೋಷ. ಸರಿ, ಮರುದಿವಸ ಎಲ್ಲ ತಯಾರಾಯಿತು. ದೊಡ್ಡ ಬಂಡಿ ತುಂಬ ಅನ್ನ ತಗೊಂಡ್ರು, ಬೇಕಾದಟ್ಟು ದೊಡ್ಡ ದೊಡ್ಡ ಪಾತ್ರೆಗಳು ತುಂಬ ಸಾರು ಹುಳಿ ಮೊದಲಾದ ಎಲ್ಲ ವ್ಯಂಜನ ಪದಾರ್ಥಗಳನ್ನು ತಗೊಂಡ್ರು, ಎತ್ತು ಕಟ್ಟಿದ ಬಂಡಿಯಲ್ಲಿ ಕೂತ್ಕೊಂಡು ಹೊರಟರು. ಬಕಾಸುರನ್ ತಾಣಕ್ಕೆ ಹೋದ್ರು. ಅಲ್ಲಿವರೆಗೂ ಹೋದ ಭೀಮಸೇನ ದೇವರು ಬಕಾಸುರಂಗ ಕೊಡ್ಲಿಲ್ಲ, ಯಾವುದನ್ನು ಕೊಡ್ಲಿಲ್ಲ. ಭೀಮಸೇನ ದೇವರು ಅದಕ್ಕೆಲ್ಲ ತಾವೇ ಪರಿಶೇಚನೆ ಮಾಡಿದ್ರು. ನರಸಿಂಹ ರೂಪದ ಭಗವಂತನನ್ನ ಚಿಂತನೆ ಮಾಡಿ ನೈವೇದ್ಯ ಮಾಡಿದ್ರು, ಅಲ್ಲೇ ತಿನ್ಲಿಕ್ಕೆ ಶುರು ಮಾಡಿದ್ರು. ಬಕಾಸುರಂಗೆ ಕಾಯ್ತಾ ಇದ್ದವನು ಭಾರಿ ಟೈಮ್ ಸೆನ್ಸ್ ಇರೋ ರಾಕ್ಷಸ ಅವನು. ಊಟದ ಹೊತ್ತಾಯ್ತು, ಇನ್ನೂ ಊಟ ಬರಲಿಲ್ಲ ಅಂತ ನೋಡೇ ನೋಡ್ದ. ಕೊನೆಗೆ ನೋಡಿದ್ರೆ ಇವನಿಗೆ ಬಂದದ್ದು ಊಟವನ್ನ ಅಲ್ಲಿ ಯಾರೋ ಕೂತ್ಕೊಂಡು ತಿಂತಾ ಇದ್ದಾರೆ. ಅವನಿಗೆ ಸಿಟ್ಟು ಬಂದ್ರೆ ತಾನು ಅಲ್ಲಿಂದನೇ ಕಲ್ಲು ಮರ ತಗೊಂಡು ಎಸಿಲಿಕ್ಕೆ ಶುರು ಮಾಡಿದ್ನ. ಭೀಮಸೇನ ದೇವರು ಊಟ ಆಗೋವರೆಗೂ ಅಂಥವ್ರ ಮುಖ ಎಲ್ಲ ನಾನು ನೋಡಬಾರ್ದು ಅಂತ ಹೇಳಿ ತಲೆ ಬಗ್ಗಿಸ್ಕೊಂಡು ಊಟ ಮಾಡಕ್ಕೆ ಶುರು ಮಾಡಿದ್ರ. ಎಲ್ಲ ಎಡಗೈಯಿಂದ ಅವನ ಎಸೆದ ಎಲ್ಲವನ್ನೂ ನಿವಾರಣೆ ಮಾಡಿಕೊಂಡು ಊಟ ಎಲ್ಲ ಮಾಡಿ ಆ ಉತ್ತರಾಪೋಷಣವನ್ನು ತಗೊಂಡು ಕೈ ತೊಳೆದು ಆಚಮನ ಮಾಡಿ ಯುದ್ಧಕ್ಕೆ ಹೋದ್ರಂತೆ. ನಾವು ಊಟ ಆದ್ಮೇಲೆ ಯುದ್ಧ ಎಲ್ಲ ಮಾಡಕ್ಕಾಗಲ್ಲ, ಉಂಡ್ಮೇಲೆ ಏನೋ ನಿದ್ದೆ. ಭೀಮಸೇನ ದೇವರ ಕಾರ್ಯ ತತ್ಪರತೆ ಎಷ್ಟಿದೆ, ಭಗವತ್ ಸೇವಾ ಮಾಡುವಂತಹ ಮನೋಭಾವ ಎಷ್ಟಿತ್ತು ಅಂದ್ರೆ ಊಟ ಮಾಡಿದ್ರು ಯುದ್ಧಕ್ಕೆ ಹೊರಟರು. ಯುದ್ಧಕ್ಕೆ ಹೋಗಿ ಬಕಾಸುರನನ್ನ ಸಂಹಾರ ಮಾಡಿ, ಎಷ್ಟು ಅದ್ಭುತ ಭೀಮಸೇನ ದೇವರದ್ದು ಅಂದ್ರೆ, ಬಕಾಸುರನನ್ನು ಕೊಂದೆ ಅಂದ್ರೆ ಯಾರಿಗೂ ನಂಬಿಕೆ ಬರೋಲ್ಲ. ಒಂದು ಜನ ಎಲ್ಲ ಹೆದರಿ ಬದುಕ್ತಾರಲ್ಲ, ಆ ಹೆದರಿಕೆಯನ್ನು ಪರಿಹಾರ ಮಾಡಲಿಕ್ಕೆ ಏಕಚಕ್ರ ನಗರದ ಬಾಗಿಲಿಗೆ, ದಿಡ್ಡಿ ಬಾಗಿಲಿಗೆ ತೋರಣ ಕಟ್ಬಿಟ್ರಂತ. ಅದು ಎಲ್ಲ ತುಂಬ ಸಿಟ್ಟು ಬಂದ್ರಂತಾರಲ್ಲ, ನೀ ಹೀಗೆ ಮಾಡು, ಚರ್ಮ ಸುಲ್ದು ತೋರಣ ಕಟ್ಬಿಡ್ತೀನಿ. ಕಟ್ಟದವ್ರು ಭೀಮಸೇನ ದೇವರು ಬಕನನ್ನ ತಂದು ತೋರಣವನ್ನಾಗಿ ಕಟ್ಬಿಟ್ಟಿದ್ದಾರೆ. ಮರುದಿನ ಬೆಳಗ್ಗೆ ಏಕಚಕ್ರ ನಗರದವ್ರು ಬರ್ತಾರೆ, ಬಾಗ್ಲಲ್ಲಿ ಬಕಾಸುರ ನಿಂತ್ಬಿಟ್ಟಿದ್ದಾನೆ. ಬಾಗ್ಲಲ್ಲಿ ಬಕಾಸುರ ನಿಂತ್ಕೊಳ್ಳೋದು ಅಂದ್ರೆ ಏನ್ರಿ, ಪ್ರಾಣ ಹೋದಾಗೆ. ಅಯ್ಯೋ, ಬಕಾಸುರ ಬಂದ್ಬಿಟ್ಟ. ಕೊನೆಗೆ ಯಾಕೆ ಬಂದಿದ್ದಾನೆ, ನೆನ್ನೆ ಯಾರೋ ತಗೊಂಡೋಗಿ ಕೊಟ್ಟಿಲ್ಲ, ನೆನ್ನೆ ಹೋದವ್ರು ಯಾರು ಅಂತ ಕೇಳಿದ್ರು. ಆ ಬ್ರಾಹ್ಮಣ ನಾನು ಅಂದ. ನೀನು ಹೋಗಿದ್ಯಾ? ಇಲ್ಲ, ನಮ್ಮನೆ ಮೇಲ್ನವ್ರು ಹೋಗಿದ್ರು. ಎಲ್ಲಿ ಕರಿ ಅಂದ್ರೆ ಅವನು ಬಂದ. ಆಮೇಲೆ ಒಂದೊಂದೇ ವಿಚಾರ ಮಾಡಿದಾಗ ಬಕ ಸತ್ತದ್ದು ಗೊತ್ತಾಯ್ತು ಎಲ್ರಿಗೂ ಅಂತ. ಹೀಗೆ ಮದಾಂಧ, ನಾನು ತ್ರೇತಾಯುಗದವ, ರಾವಣನ ಸೋದರ ಮಾವ, ವರದಿಂದ ಅವಧ್ಯನಾದವ, ದೈಹಿಕ ಬಲದಿಂದ ಕೊಬ್ಬಿದವ ಅಂತ ಎಷ್ಟು ಬಗೆಯ ಅಹಂಕಾರ ಬಕನಿಗಿತ್ತು. ಆ ಎಲ್ಲ ಅಹಂಕಾರ ಇರುವ ಬಕನನ್ನ ತುಂಡು ಮಾಡಿ ಬಾಗಿಲಿಗೆ ತೋರಣವನ್ನಾಗಿ ಕಟ್ಟಿದ ಆ ಭೀಮಸೇನ ದೇವರು ನಮ್ಮೊಳಗಿರುವಂತಹ ಮದವನ್ನ, ದುರಹಂಕಾರವನ್ನ ಅವರು ತಾವು ಕಳಿಬೇಕು. ಜೊತೆಗೆ ಮಾಗಧಪತಿ ಜರಾಸಂಧ ಭಾರಿ ಹೊಟ್ಟೆ ಕಿಚ್ಚಿನವ. ಯಾರ ಮೇಲೆ? ಭೀಮಸೇನ ದೇವ್ರ ಮೇಲೆ ಹೊಟ್ಟೆ ಕಿಚ್ಚಲ್ಲ, ಕೃಷ್ಣನ ಮೇಲೆ ಹೊಟ್ಟೆ ಕಿಚ್ಚು. ಈ ಕಥೆ ಎಷ್ಟು ಚೆನ್ನಾಗಿದೆ ಅಂದ್ರೆ, ಭೀಮಸೇನ ದೇವರು ತಮ್ಮ ಬಗ್ಗೆ ಅಸೂಯೆ ಪಟ್ಟವರನ್ನು ಬಿಟ್ಟಾರೋ ಏನೋ ಒಂದಿಷ್ಟು ದಿವಸಗಳ ಕಾಲ, ದೇವರ ಬಗ್ಗೆ ಅಸೂಯೆ ಪಟ್ಟವರನ್ನು ಮಾತ್ರ ಬಿಡಲಾರರು ಅಂತ ಜರಾಸಂಧ ಎಲ್ಲ ಯುಧಿಷ್ಠಿರ ರಾಜಸೂಯ ಯಾಗ ಮಾಡಬೇಕು ಅನ್ಕೊಂಡ. ಕೃಷ್ಣ ಅಂದ, ಏನ್ ರಾಜಸೂಯ ಯಾಗ ಅಂದ್ರೆ ಏನ್ ಗೊತ್ತೇನು, ಎಲ್ಲಾ ರಾಜರನ್ನು ಗೆದ್ದು ಮಾಡೋ ಯಾಗ, ಮಾಡೋಣ ಅಂದ. ಅಲ್ಲ, ಜರಾಸಂಧನ್ ಯಾರು ಗೆಲ್ತಾರೆ ಅಂದ. ಇದಕ್ಕೆ ಯುಧಿಷ್ಠಿರ ಇದ್ದವನಲ್ಲ, ಹಾಗಾದ್ರೆ ಬಿಟ್ಬಿಡೋಣ ಅಂದ. ಕೃಷ್ಣ ಅಂದ, ಮೂರ್ಖ, ಭೀಮಸೇನ ಅರ್ಜುನನ್ ಕೊಡು, ನಾ ಹೋಗಿ ಬರ್ತೀನಿ ಅಂತ ಹೇಳಿ ಮಗಧ ದೇಶಕ್ಕೆ ಹೋಗಿದ್ದಾನೆ. 3 ಜನ ಒಳ್ಳೆ ತಪಸ್ವಿಗಳ ವೇಷದಲ್ಲಿ ಹೋದ್ರಂತ. ಆದ್ರೆ ಜರಾಸಂಧ ನೋಡಿದ ತಕ್ಷಣ ಅಂದ, ನೀವ್ಯಾರೂ ತಪಸ್ವಿಗಳಲ್ಲ, ಯಾರು ನೀವ್ ಹೇಳ್ರಿ. ಕೃಷ್ಣ ಅಂದ, ನಿಂಗೆ ಗೊತ್ತಾಗಬಾರ್ದು ಅಂತ ಏನ್ ನಾವು ಬರಲಿಲ್ಲ, ತಗೋ, ನಾನು ಕೃಷ್ಣ, ಇವನು ಅರ್ಜುನ, ಇವನು ಭೀಮ, ನಮ್ಮ 3 ಜನದಲ್ಲಿ ಯಾರು ಒಬ್ಬರನ್ನ ಆಯ್ಕೆ ಮಾಡ್ಕೋ ಯುದ್ಧಕ್ಕೆ ಅನ್ನಂತ. ಜರಾಸಂಧ ನೋಡ್ದ, ಕೃಷ್ಣನ್ ಆಯ್ಕೆ ಮಾಡ್ಕೊಳ್ಳ, ಅಯ್ಯೋ ಬೇಡ, 17 ಸತಿ ಸೋತು ಬಂದಿದ್ದೀನಿ, ಈ ಕೃಷ್ಣನ್ ಆಯ್ಕೆ ಮಾಡ್ಕೊಂಡು ವಧೆ ತಿಂದು ಬಿದ್ರೆ ನಂಗೆ ಉಳಿಗಾಲ ಇಲ್ಲ. ಕೃಷ್ಣನ ಆಯ್ಕೆ ಮಾಡ್ಕೊಂಡ್ರೆ ಹಾಗಾಗಿ ಕೃಷ್ಣನನ್ನ ಬಿಟ್ಟು ಬಿಡುತ್ತೇನೆ. ಇನ್ನು ಅರ್ಜುನನನ್ನ ಆಯ್ಕೆ ಮಾಡ್ಕೊಂಡ್ರೆ ಅರ್ಜುನನನ್ನೇನೋ ನಾನು ಸೋಲಿಸ್ಬಹುದು, ಆದ್ರೆ ಅರ್ಜುನನನ್ನ ನಾನು ಸೋಲಿಸಿಯೂ ಇವರಿಬ್ರು ನನ್ನನ್ನು ಬಿಡಲ್ಲ, ನನ್ನ ಮತ್ತೆ ಗುದ್ತಾರೆ. ಹಾಗಾಗಿ ನಾನು ಸ್ವಲ್ಪ ಏನೋ ಅವಕಾಶ ಇದೆ ಅಂತ ಭೀಮಸೇನ ದೇವರನ್ನ ಆಯ್ಕೆ ಮಾಡ್ಕೊಳ್ಬಹುದು ಅಂತ ಯೋಚನೆ ಮಾಡಿದ ಆತ ಭೀಮಸೇನ ದೇವರನ್ನ ಯುದ್ಧಕ್ಕೆ ಆಯ್ಕೆ ಮಾಡಿಕೊಂಡ. ಭೀಮಸೇನ ದೇವರು ವರದಿಂದ ಅವಧ್ಯನಾದಂತಹ ಜರೆಯಿಂದ ಸಂಧಿತನಾದ ಜರಾಸಂಧನನ್ನ ಅದೇ ಮಾರ್ಗದಲ್ಲಿ ಎರಡಾಗಿ ಸೀಳಿ ಅವನನ್ನ ತಾವು ಸಂಹಾರ ಮಾಡಿಬಿಟ್ಟಿದ್ದಾರೆ. ನೋಡಿ, ಭೀಮಸೇನ ದೇವರು ಕೀಚಕನನ್ನ ಮುದ್ದೆ ಮಾಡಿ ಕೊಂದ್ರು, ಜರಾಸಂಧ ಹುಟ್ಟುವಾಗ ಹಾಗೆ ಸೀಳಿ ಕೊಂದ್ರು. ಅಲ್ಲಿಗೆ ಕಿತ್ತಾಕಿ ಕೊಲ್ಲೋದು ಗೊತ್ತು, ಒಟ್ಟು ಮಾಡಿ ಕೊಲ್ಲೋದು ಗೊತ್ತು. ಯಾಕೆ? ವಾಯುದೇವರ ಅವತಾರ.
ವಾಯು ನಮ್ಮ ದೇಹದ ಒಳಗೆ ಸಂಚಾರ ಮಾಡುವಾಗ ಜಾಸ್ತಿ ವಾಯು ಸಂಚಾರ ಆದರೂ ಸಾಯ್ತೀವಿ, ವಾಯು ಸಂಚಾರ ಕಮ್ಮಿ ಆದರೂ ಸಾಯ್ತೀವಿ. ಎಟ್ಟಿರ್ಬೇಕು ಅಷ್ಟೇ ಇರ್ಬೇಕು. ಹಾಗೆ ವಾಯುದೇವರ ಲೀಲೆ ಇಂಥದ್ದು. ಹಾಗಾಗಿ ಅಂಥ ಕೃಷ್ಣೇರ್ಷ್ಯ, ಕೃಷ್ಣ ಭಗವಂತ ಪರಮಾತ್ಮನಲ್ಲಿ ಅಸೂಯಾಪರನಾದ ಜರಾಸಂಧನನ್ನ ಸಂಹಾರ ಮಾಡಿದಂಥ ಭೀಮಸೇನ ದೇವರು ಷಡ್ವೈರಿ ವರ್ಗಾತ್ ಸದಾ ದಾಸಂ ದಯಯ ಮಾಮುದ್ಧರ. ಭೀಮ ಗುಣಾಭಿರಾಮ, ತನ್ನ ಗುಣಗಳಿಂದ ತಮ್ಮ ಗುಣಗಳಿಂದಲೇ ಎಲ್ಲರಿಗೆ ಆನಂದಪ್ರದರಾದ ಭೀಮಸೇನ ದೇವರೇ, ನೀವು ಹೀಗೆ ಷಡ್ವೈರಿಗಳಿಂದ ಅರಿಷಡ್ವರ್ಗಗಳಿಂದ ನಮ್ಮನ್ನು ಕೂಡ ದಯೆಯಿಂದ ಉದ್ಧಾರ ಮಾಡ್ರಿ ಅಂತ ಹೀಗೆ ಪ್ರಾರ್ಥನೆ ಮಾಡಿ ಮುಂದಿನ ಶ್ಲೋಕ ಹೇಳ್ತಾ ಇದ್ದಾರೆ. ದಾಹಾದ್ಯೇನ ವಿಮೋಚಿತ ನಿಜ ಜನಃ ಸತ್ವಂ ಭವಾಗ್ನೇರವ. ಕಾಡ್ಗಿಚ್ಚು ಹೊತ್ಕೊಂಡಿದೆ ಭೀಮಸೇನ ದೇವರೆಲ್ಲ ಕಾಡಲ್ಲಿರುವ ಸಂದರ್ಭದಲ್ಲಿ ಕಾಡ್ಗಿಚ್ಚು ಹೊತ್ಕೊಂಡ್ಬಿಟ್ಟಿದೆ. ಕಾಡ್ಗಿಚ್ಚು ಅಂದ್ರೆ ಈ ಯಾವ ವಾರಣಾವತದಲ್ಲಿ ಆ ಬೆಂಕಿ, ಪುರೋಚನ ಅರಗಿನ ಮನೆಗೆ ಬೆಂಕಿ ಇಟ್ಟಿದ್ದಾನೆ. ಆ ಬೆಂಕಿ ನೋಡಿ ಭೀಮಸೇನ ದೇವರನ್ನು ಬಿಟ್ಟು ಉಳಿದವರಿಗೆಲ್ಲ ಭಯ ಆಯ್ತಂತ. ಆವಾಗ ಭೀಮಸೇನ ದೇವರು ಅರ್ಜುನನನ್ನ ಒಂದು ಕಡೆ, ಯುಧಿಷ್ಠಿರನನ್ನ ಒಂದು ಕಡೆ, ನಕುಲ ಸಹದೇವರನ್ನ ಎರಡು ಕಂಕಳಲ್ಲಿ, ತನ್ನ ತಾಯಿಯನ್ನ ತನ್ನ ಬೆನ್ನಿನ ಮೇಲೆ ಹೊತ್ಕೊಂಡು ವಿದುರ ತೋಡಿಸಿದ ಸುರಂಗ ಮಾರ್ಗದಲ್ಲಿ ತಪ್ಪಿಸ್ಕೊಂಡ್ರಂತೆ. ಯಾರಿಗೂ ನಡೀಲಿಕ್ಕೆ ಸಾಮರ್ಥ್ಯ ಇಲ್ಲ, ಎಲ್ಲರನ್ನು ಇವರು ಹೊತ್ಕೊಂಡು ಹೋಗಿದ. ಹೀಗೆ ಹೊತ್ಕೊಂಡು ಹೋದ್ರಲ್ಲ, ವಾದಿರಾಜರಂತಾರೆ ಅಗ್ನಿಯಿಂದ ನಮ್ಮನ್ನ ಕಾಪಾಡಿದ ಭೀಮಸೇನ ದೇವರು ಭವಾಗ್ನಿಯಿಂದಲೂ ನಮ್ಮನ್ನ ಕಾಪಾಡಲಿ. ಸಂಸಾರ ಅನ್ನೋದು ದೊಡ್ಡ ಬೆಂಕಿ, ಎಲ್ಲಿ ಹೋದ್ರೂ ಸುಡತ್ತೆ. ಅವ್ರ ಹತ್ರ ಹಿಂಗ್ ಮಾತಾಡಿದ್ರೆ ಸುಡತ್ತೆ, ಹಂಗೆ ಮಾತಾಡಿದ್ರೆ ಸುಡುತ್ತೆ, ಇಲ್ಲಿ ಹೋದ್ರೂ ಸುಡುತ್ತೆ, ಎಲ್ಲಿ ಹೋದ್ರೂ ಸುಡೋದು ದಾವಾಗ್ನಿ, ಈ ಭವಾಗ್ನಿ. ಅದಕ್ಕಾಗಿ ದೇಹ ಬಿಟ್ಟ ಮೇಲೆ ಈ ದೇಹವನ್ನ ಸುಡ್ತಾರೆ, ಅದು ಸಂಕೇತ. ಹಾಗಾಗಿ ಅಂಥ ಭವಾಗ್ನಿ ಸಂಸಾರ ಅನ್ನುವ ಬೆಂಕಿಯಿಂದ, ಅರಗಿನ ಬೆಂಕಿಯಿಂದ ಕಾಪಾಡಿದ ಭೀಮಸೇನ ದೇವರು ನಮ್ಮನ್ನು ಕಾಪಾಡಲಿ. ಇಷ್ಟೆಲ್ಲ ಮಾಡಿ ಹೊತ್ಕೊಂಡು ಬಂದ್ರಲ್ಲ, ಹೊತ್ಕೊಂಡು ಬಂದ್ಮೇಲೆ ಸುಸ್ತಾಗಿದ್ದು ಮತ್ತದೇ 5 ಜನಕ್ಕೆ, ಬಾಯಾರಿಕೆ ಆಗಿದ್ದು ಮತ್ತದೇ 5 ಜನಕ್ಕೆ. ಯುಧಿಷ್ಠಿರ ಅನ್ನಂತ ಭೀಮ ತುಂಬಾ ಬಾಯಾರಿಕೆ ಆಗ್ಬಿಟ್ಟಿದ್ಯೋ, ಭೀಮಸೇನ ದೇವರಂದ್ರು ಹೌದಾ ಇರು ನೀರ್ ತರ್ತೀನಿ ಕೆಳಗಿಳಿ ಅಂತ ಬೆನ್ಮೇಲ್ ಕೂತ್ ಸುಸ್ತಾದ ಯುಧಿಷ್ಠಿರನ್ ಕೆಳಗಿಳಿಸಿ ತಾವೇ ನೀರ್ ತರಕ್ ಹೋದ್ರಂತ ಭೀಮಸೇನ ದೇವರು. ನೀರ್ ತರಕ್ಕೆ ಹೋದ್ರೆ ಅಟ್ರಲ್ಲಿ ಅವ್ ಕಿರ್ಮೀರ ಅಂತ ರಾಕ್ಷಸ ಅವನು ಬಂದ. ಮಾರ್ಗಕ್ಕೆ ವಿಘ್ನಕಾರಕನಾದಂತಹ ಕಿರ್ಮೀರ ಸ್ವೀಯಾಧ್ವ ಪ್ರತಿಬಂಧ ಕಶ್ಚ ನಿಹತಃ ಕಿರ್ಮೀರ ನಾಮಾರಣೆ. ಆ ರಣರಂಗದಲ್ಲಿ ಕಿರ್ಮೀರ ಅನ್ನುವಂತಹ ಅಸುರನನ್ನ, ತಮ್ಮ ಹಾದಿಗೆ ಅಡ್ಡವಾಗಿ ಬಂದ ಕಿರ್ಮೀರನನ್ನ ಅವರು ತಾವು ಸಂಹಾರ ಮಾಡಿದ್ದಾರೆ. ಅಂಥ ನೀವು, ನಾನು ಮಧ್ವ ಮತದ ಹಾದಿಯಲ್ಲಿ ಹೋಗಬೇಕು ಅಂತ ಅಂದುಕೊಂಡಿದ್ದೇನೆ. ಯಾಕೆ? ಮಧ್ವ ಮತದ ಸಿದ್ಧಾಂತದ ಪದ್ಧತಿ ಬಿಡಬ್ಯಾಡಿ ಅಂತ ದಾಸರಂದಂತೆ ಆ ಮಾರ್ಗದಲ್ಲಿ ಹೋಗಬೇಕು ಅಂತ ನಾನು ಅಂದುಕೊಂಡಿದ್ದೇನೆ. ಅದಕ್ಕೆ ತುಂಬಾ ಅಡ್ಡಿ ಆತಂಕಗಳು ಬರ್ತವೆ. ದಾರಿಗೆ ಅಡ್ಡಲಾದ ಕಿರ್ಮೀರನನ್ನ ಕೊಂದು ಅಣ್ಣ ತಮ್ಮಂದಿರಿಗೆ ದಾರಿ ಮಾಡಿಕೊಟ್ಟ ಭೀಮಸೇನ ದೇವರೇ, ನಾವು ಮಧ್ವ ಮಾರ್ಗದಲ್ಲಿ ಹೋಗಬೇಕು ಅಂತ ಅಂದುಕೊಂಡಿದ್ದೇವೆ, ನಮಗೂ ತುಂಬಾ ಅಡ್ಡಿಗಳು ಬರ್ತಾವ ಆ ದಾರಿಯಲ್ಲಿ ಹೋಗ್ಲಿಕ್ಕೆ. ಅಂಥ ಅಡ್ಡಿ ಆತಂಕಗಳನ್ನ ನಿವಾರಣೆ ಮಾಡಿ ನಮಗೆ ಈ ದಾರಿಯಲ್ಲಿ ಹೋಗುವಂತೆ ಮಾಡಬೇಕು. ಸ್ವಾಮಿನ್ ಸೋಮಕುಲಾಗ್ರಗಣ್ಯ ಭವತಃ ಪೋತಂ ಹಿ ಮಾಂ ನತ್ಯಜ. ನಿಮ್ಮ ಮಗು ನಾನು, ನನ್ನನ್ನು ನೀವು ಬಿಡಬೇಡ್ರಿ ಅಂತ ಪ್ರಾರ್ಥನೆ ಮಾಡಿ ಅವರು ಮುಂದುವರೆದಂತ ಇದ್ದಾರೆ. ಆಚಾರ್ಯರ ಬಗ್ಗೆ 2 ಶ್ಲೋಕಗಳಲ್ಲಿ ಹೇಳ್ತಾ ಅದರಲ್ಲಿ ಒಂದು ಅಭಿಪ್ರಾಯವನ್ನು ನಾನು ಹೇಳ್ತೇನೆ. ಭಗವಂತ ಅವರು ಅಂತ ಇದ್ದಾರೆ, ನೀವು ಒಳ್ಳೆ ಸಮುದ್ರದಲ್ಲಿ ವಿದ್ವತ್ ಸಿಂಧು, ವಿದ್ವಾಂಸರು ಅನ್ನುವಂತಹ ಸಮುದ್ರ, ವಿದ್ವಾಂಸರ ಮನೆ ಅದೇ ದೊಡ್ಡ ಸಮುದ್ರ. ಆ ಸಮುದ್ರದಲ್ಲಿ ಅವತಾರ ಮಾಡಿದ್ದೀರಿ. ಅವತಾರ ಮಾಡಿ ಪ್ರತ್ಯರ್ಥಿಗಳಾದ ಅಂಬುಜವನ್ನ ಚಂದ್ರನಿಗೆ ಹೋಲಿಸ್ತಾ ಇದ್ದಾರೆ. ಇಲ್ಲಿ ಚಂದ್ರ ಅವನು ಸಮುದ್ರದಿಂದ ಹುಟ್ಟಿದವ, ಕಮಲಗಳನ್ನ ಮುದುಡಿಸುತ್ತಾನೆ, ನೈದಿಲೆಗಳನ್ನ ಅರಳಿಸ್ತಾನೆ, ಮತ್ತೆ ತನ್ನ ಯಾವ ಕಾಂತಿ ಇದೆ, ತನ್ನ ಬೆಳದಿಂಗಳು, ಆ ಬೆಳದಿಂಗಳಿನಿಂದ ಎಲ್ಲರಿಗೆ ಆನಂದವನ್ನ ಕೊಡ್ತಾನೆ ಚಂದ್ರ. ಹಾಗೆ ನೀವು ವಿದ್ವತ್ ಕುಲ ಅನ್ನುವಂತಹ ಮನೆ ಆ ಸಮುದ್ರದಲ್ಲಿ ಅವತಾರ ಆಯಿತು ನಿಮ್ದು. ನಿಮ್ಮ ಅವತಾರ ಆಗಿದ್ರಿಂದಾಗಿ ಪ್ರತಿವಾದಿಗಳು ಅನ್ನುವ ಎಲ್ಲ ಕಮಲಗಳು, ಅವರೆಲ್ಲ ಕಮಲದ ಹಾಗೆ ಬೆಳ್ಕೊಂಡ್ಬಿಟ್ಟಿದ್ರು. ಆ ಸಂದರ್ಭದಲ್ಲಿ ಅವರನ್ನೆಲ್ಲ ಮುದುಡಿಸಿ ಬಿಟ್ರಿ. ಪ್ರಿಯಜನ ಪ್ರತ್ಯೂಹ ಘರ್ಮಾರ್ಧನ, ತಮ್ಮವರು ಅಂತ ಯಾರಿದ್ದಾರೆ ಅವರಿಗೆ ಬರುವ ವಿಘ್ನಗಳು ಅನ್ನುವ ತಾಪವನ್ನ ಪರಿಹಾರ ಮಾಡಿದ್ದೀರಿ. ಮತ್ತಷ್ಟೇ ಅಲ್ಲದೆ ಹೃಲ್ಲಗ್ನ ಅಮಲ ಕೃಷ್ಣ ಸಸ್ಮಿತ ದಯಾ ವೀಕ್ಷಾ ಸುಧಾಧಿಷ್ಣ್ಯಮಾಂ ಶ್ರೀಮನ್ ಮಧ್ವ ಮುನೀಂದ್ರ ಚಂದ್ರ ಕುಮುದ ಸ್ಥಾನೀಯ ಮುದ್ಬೋಧಯ. ಸ್ವಾಮಿ, ನಾನು ನೈದಿಲೆ ಇದ್ದಾಗೆ, ನೀವು ಚಂದ್ರ ಆದ್ರೆ ನಾನು ನೈದಿಲೆ. ನೀವು ನಿಮ್ಮ ಮನಸ್ಸಿನಲ್ಲಿ ತುಂಬಿಕೊಂಡ ಭಗವಂತನ ನಗುಮುಖ ಅನ್ನುವ ಬೆಳದಿಂಗಳ, ಆ ನಗುಮುಖದ ಕಟಾಕ್ಷ ಏನಿದೆ, ಆ ಬೆಳದಿಂಗಳನ್ನ ನಮ್ಮೇಲ್ ಬೀರ್ರಿ, ನಮ್ಮನ್ನು ಉದ್ಧಾರ ಮಾಡ್ರಿ ಅಂತ ಪ್ರಾರ್ಥನೆ ಮಾಡಿ ಒಂದಂತ ಇದ್ದಾರೆ. ಯದ್ವಾಗಾಖ್ಯಕರ ಸತಾಂ ಸುಖಕರ
ದುರ್ವಾದಿ ಗರ್ವಜ್ವರಾ ಸದ್ವಿದ್ಯಾಂಬುಧಿ ಪೋಷಕೋ ಯದುದಯೋ ವಿದ್ಯಾಂಬುಧೇ ಶೋಷಕಃ ಯಶರ್ವೇಣ ಚಿರೋಧೃತೋಪಿ ವಿಶದಂ ಚಕ್ರೇ ಮುರಾರೇಃ ಪದಂ ಸೋವ್ಯಾದದ್ಭುತ ಮಧ್ವತಾರಕಪತಿರ್ಹಾರ್ದಾಂಧಕಾರಚ್ಯುತಿ. ಅವರಂತ ಇದ್ದಾರೆ, ಸ್ವಾಮಿ ನೀವು ನಿಮ್ಮ ಮಾತುಗಳು ಅನ್ನುವ ಕಿರಣದಿಂದಾಗಿ ಎಲ್ಲ ಸಜ್ಜನರಿಗೆ ಆನಂದವನ್ನುಂಟು ಮಾಡಿದವರು. ದುರ್ವಾದಿಗಳ ಗರ್ವಕ್ಕೆ ಜ್ವರಪ್ರಾಯರಾದವರು ನೀವು. ಅಂದರೆ ತುಂಬ ಜ್ವರ ಭರಿತನಾದವ, ತುಂಬ ಶೀತ ಆದವ ಚಂದ್ರಕಿರಣದಲ್ಲಿ ಓಡಾಡಿದ್ರೆ ಜ್ವರ ಬಂದ್ಬಿಡುತ್ತೆ ಅಂತ. ಹಾಗೆ ದುರ್ವಾದಿಗಳ ಗರ್ವಕ್ಕೆ ಜ್ವರಪ್ರಾಯರಾದವರು ನೀವು. ಒಳ್ಳೆಯ ಸದ್ವಿದ್ಯೆ ಅನ್ನುವ ಸಮುದ್ರವನ್ನ ಉಕ್ಕಿ ಹರಿಸುವವರು. ಚಂದ್ರ ಬಂದ್ರೆ ಸಮುದ್ರ ಉಕ್ಕಿ ಹರಿಯತ್ತೆ. ಆದರೆ ಈ ಚಂದ್ರ ಸ್ವಲ್ಪ ವ್ಯತ್ಯಾಸ. ಏನು ಅಂದ್ರೆ ನೀವು ಉದಯಿಸಿದಾಗ ಸದ್ವಿದ್ಯಾಂಬುಧಿ ಅಭಿವೃದ್ಧಿ ಆದರೆ ಅವಿದ್ಯಾ ಸಮುದ್ರ ಒಣಗಿಯೇ ಹೋಯಿತು. ಅವಿದ್ಯಾ ಅನ್ನುವ ಸಮುದ್ರವನ್ನ ಒಣಗಿಸಿ ಹಾಕಿಬಿಟ್ಟಿದ್ದೀರಿ. ಏನು ಅಂದ್ರೆ ಇವರೊಂದು ರಾಜರು ಚಮತ್ಕಾರ ಮಾಡ್ತಾರೆ. ಚಂದ್ರನನ್ನ ರುದ್ರ ಶಿರಸ್ಸಿನಲ್ಲಿ ಧಾರಣೆ ಮಾಡಿಕೊಂಡ್ರು ವಿಷ್ಣು ಪದವನ್ನ ಬೆಳಗ್ತಾ ಇದೆ ಅಂತ. ಒಂದರ್ಥ ಏನು? ಚಂದ್ರ ಎಲ್ಲಿದ್ದಾನೆ? ರುದ್ರದೇವರ ತಲೆಯಲ್ಲಿದ್ದಾನೆ. ರುದ್ರದೇವರ ತಲೆಯಲ್ಲಿರುವ ಚಂದ್ರ ಆಕಾಶವನ್ನ, ವಿಷ್ಣು ಪದ ಅಂದ್ರೆ ಆಕಾಶ, ಆಕಾಶವನ್ನ ಬೆಳಗ್ತಾನೆ. ಹಾಗೆ ನಿಮ್ಮ ಶಾಸ್ತ್ರವನ್ನ ರುದ್ರದೇವರು ತಾವು ತಲೆಯಲ್ಲಿಟ್ಟಿದ್ದಾರೆ. ಆ ನಿಮ್ಮ ಶಾಸ್ತ್ರ ಭಗವಂತನ ಪದವನ್ನ, ವೈಕುಂಠವನ್ನ ಬೆಳಗತ್ತೆ. ಅಂದ್ರೆ ಇದನ್ನು ಓದಿದವರು ವೈಕುಂಠವನ್ನ ತಲುಪ್ತಾರೆ. ಅಂತಹ ಮಧ್ವ ತಾರಕಪತಿ, ಅದ್ಭುತವಾದಂತಹ ಮಧ್ವ ಆಚಾರ್ಯ ಮಧ್ವರು ಅನ್ನುವ ಚಂದ್ರ ನಮ್ಮ ಹೃದಯದಲ್ಲಿರುವ ಅಂಧಕಾರವನ್ನ ಕಳೀಲಿ ಅಂತ ಹೇಳ್ತಾ, ಪದ್ಯಾನಾಂ ಇದಂ ಅಷ್ಟಕಂ ಪ್ರವಿಲಸತ್ ಮಧ್ವಾಕೃತಿ ಸ್ಪಷ್ಟಕಂ ತದ್ದಾಸಪ್ರಿಯ ವಾದಿರಾಜಯತಿನ ತದ್ದತ್ತ ವಾಗ್ಭೂತಿನ ಹೃದಯಂ ಯಹ ಪಠತಿ ಈರಿತಂ ಸುಚರಿತಂ ಸಸ್ಯಾದ್ ದಿಶಾಂ ಅಷ್ಟಕೆ ಮಾದ್ಯನ್ ಮಾಯಿ ಮತಂಗ ಭಂಗಕರಣೆ ಸಿಂಹಪ್ರಬರ್ಹ ಪ್ರಭಃ. ಎಲ್ಲ ದುರ್ವಾದಿಗಳನ್ನ ನಿಗ್ರಹ ಮಾಡುವಲ್ಲಿ, ದುರ್ವಾದಿಗಳು ಅನ್ನುವ ಆನೆಗಳನ್ನು ನಿಗ್ರಹ ಮಾಡುವಲ್ಲಿ ಸಿಂಹದಂತಿರುವಂತಹ ಆಚಾರ್ಯ ಮಧ್ವರ, ಅವರ ಮಧ್ವಾಕೃತಿಯನ್ನ, ಆಚಾರ್ಯ ಮಧ್ವರ ಚರಿತ್ರೆಯನ್ನ, ವಾಯುದೇವರ, ಹನುಮಂತ ದೇವರ, ಭೀಮಸೇನ ದೇವರ ಲೀಲೆಯನ್ನು ಹೇಳುವ ಈ 8 ಶ್ಲೋಕಗಳನ್ನ, ಅಷ್ಟಕಂ ಇದಂ, ಈ ಅಷ್ಟಕ 8ರ ಗುಂಪನ್ನ ಆಚಾರ್ಯರ ಕರುಣೆಯಿಂದ ಮಾತಾಡ್ಲಿಕ್ಕೆ ಕಲಿತ ವಾದಿರಾಜರು ಅನ್ನುವ ನಾವು ರಚನೆ ಮಾಡ್ತಾ ಇದ್ದೇವೆ. ವಾದಿರಾಜರಂಥ ಮಹಾನುಭಾವರಿ. ಅವರು ಹೇಳ್ಕೊಳ್ತಾರೆ, ನಮಗೆ ಈ ಸಾಮರ್ಥ್ಯ ಬಂದಿದ್ದೆ ಆಚಾರ್ಯರಿಂದ. ನಾವು ಆಚಾರ್ಯಗೆ ಕೃತಜ್ಞತಾ ಸಮರ್ಪಣೆ ಅಷ್ಟೇ. ಇದು ನಾವು ಆಡುವ ಮಾತು ಭಗವಂತನಿಗೆ ಯಾಕೆ ತಲುಪಬೇಕು? ನಾವು ಯಾವಾಗಲೂ ಭಗವತ್ ಸ್ತೋತ್ರವನ್ನು ಯಾಕೆ ಮಾಡಬೇಕು? ವಾಯುದೇವರನ್ನು ಯಾಕೆ ಸ್ತೋತ್ರ ಮಾಡಬೇಕು? ಗುರುಗಳನ್ನು ಯಾಕೆ ಸ್ತೋತ್ರ ಮಾಡಬೇಕು? ಅಂದರೆ ಈ ಮಾತಾಡುವ ಎಲ್ಲ ಸಾಮರ್ಥ್ಯವನ್ನು ಕೊಟ್ಟದ್ದು ಅವರು, ಹಿರಿಯರು. ಹಾಗಾಗಿ ಅವರಿಗೆ ಅವರಿಂದ ಬಂದ ತದ್ದತ್ತ ವಾಗ್ಭೂತಿನ, ಅವರು ಕೊಟ್ಟ ಈ ಮಾತಾಡುವ ಸಾಮರ್ಥ್ಯದಿಂದ, ಈ ವೈಭವದಿಂದಾಗಿ ನಾನು ಅವರನ್ನ ಸ್ತೋತ್ರ ಮಾಡ್ತಾ ಇದ್ದೇನೆ. ಅಂತಹ ನಮ್ಮ ಈ ಸ್ತೋತ್ರವನ್ನ ಹೇಳುವವರಿಗೆ ಭಗವಂತ ಎಲ್ಲ ಬಗೆಯ ಮಂಗಲವನ್ನುಂಟು ಮಾಡಲಿ ಅಂತ ಹೇಳುವಲ್ಲಿಗೆ ಈ ಮುಖ್ಯ ಪ್ರಾಣಾಷ್ಟಕ ಅನ್ನುವ ಈ ಕೃತಿಯನ್ನ ರಾಜರು, ವಾದಿರಾಜ ಶ್ರೀ ಚರಣರು ತಾವು ಮುಕ್ತಾಯಗೊಳಿಸಿದ್ದಾರೆ. ಇದು ಒಂದೇ ಅಲ್ಲ, ರಾಜರದ್ದು ಸಂಸ್ಕೃತದ ಎಷ್ಟು ಅದ್ಭುತವಾದ ಪದಪದ್ಯಗಳಿದ್ದಾವೋ ಕನ್ನಡದಲ್ಲೂ ಅಷ್ಟೇ ಅದ್ಭುತವಾದ ಪದಪದ್ಯಗಳಿದ್ದ. ಇಂತಹ ಸಾವಿರಾರು ರಚನೆಗಳನ್ನ ವಾದಿರಾಜ ಸ್ವಾಮಿಗಳವರು ತಾವು ಮಾಡಿ, ಯಾಕೆ ಅಂದ್ರೆ ಆಸ್ತಿಕ ಸಮುದಾಯದ ಮೇಲೆ ಕರುಣೆಯಿಂದಾಗಿ ಎಲ್ಲ ವರ್ಗದ ಮಂದಿ ಉದ್ಧಾರ ಆಗ್ಬೇಕು. ದೇವರು ಯಾರೋ ಒಬ್ಬರ ಸ್ವತ್ತಲ್ಲ. ದೇವರನ್ನ ಯಾರೂ ಮನೆಯಲ್ಲಿ ಕೋಣೆಯಲ್ಲಿ ಕೂಡಿಟ್ಟು ಬೀಗ ಹಾಕ್ಲಿಕ್ಕಾಗುವಂಥದ್ದಲ್ಲ. ಭಗವಂತ ಎಲ್ಲರ ಹೃದಯ ಗುಹೆಯಲ್ಲಿರುವವ ಅನ್ನೋಕ್ಕಾಗಿ, ಎಲ್ಲರಿಗಾಗಿ ವಾದಿರಾಜ ಸ್ವಾಮಿಗಳವರು ಇಂಥ ಅನೇಕ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಭಗವಂತ ಇತೋಪ್ಯತಿಶಯವಾದ ಜ್ಞಾನಭಕ್ತಿ ವೈರಾಗ್ಯಗಳನ್ನು ಕೊಡ್ಲಿ ಅಂತ ಹೇಳ್ತಾ, ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇದಿತಃ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ.